ತುಂಬ ವಿಶೇಷವಾಗಿರುವಂಥ ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ಳುವಂಥದ್ದು. ಇವತ್ತು ಜವಳ ತಗ್ಸೋದು ಅಂತ ಹೇಳ್ತೀವಿ ನೋಡಿ. ಸಾಮಾನ್ಯವಾಗಿ ನಾವು ಹಳ್ಳಿ ಕಡೆ ಇರ್ತಾರೆ ಜಡೆ ಇಳಿಸುವಂಥ ಮುಹೂರ್ತ ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ನೋಡಿ, ಈ ನಮ್ಮ ಒಂದು ಮಾನವ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಕೆಲವೊಂದು ನಾವು ಸಂಸ್ಕಾರಗಳನ್ನು ಮಾಡ್ಕೊಳ್ಬೇಕು ಅಂತ ನೋಡಿ. ಏನು ಸಂಸ್ಕಾರಗಳು ಅಂತಂದರೆ ಒಂದು 16 ಸಂಸ್ಕಾರಗಳನ್ನು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಮಗೆ ಉಲ್ಲೇಖ ಮಾಡಿರುವಂಥದ್ದು. ಮಾನವ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಾವು ಈ ಸಂಸ್ಕಾರಗಳನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ. ಯಾಕಂದರೆ ನೋಡಿ, ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಒಂದು ದೈವ ಬಲ ಸಿಗಬೇಕು, ಧಾರ್ಮಿಕತೆ ನಮಗೆ ಸಿಗಬೇಕು, ಅಥವಾ ಈ ಪೂಜೆ ಪುನಸ್ಕಾರಗಳ ಬಗ್ಗೆ, ದೇವರ ಬಗ್ಗೆ ನಮಗೆ ಜ್ಞಾನಾರ್ಜನೆ ಆಗಬೇಕು ಅಂತಂದರೆ ಈ ಸಂಸ್ಕಾರ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದಾಗುತ್ತೆ ನೋಡಿ. ಈಗ ನಿಮಗೆ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ, ನಾವು ಹಳ್ಳಿ ಕಡೆ ಕೆಲವೊಬ್ಬರು ನಮ್ಮ ಹಿರಿಯರು ಮಾತನಾಡುವಾಗ ಹೇಳ್ತಾರೆ, ಏನು ಸಂಸ್ಕಾರನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾರು ಸಂಸ್ಕಾರ ಕಲಿಸಿದ್ದಾರೆ ನಿನಗೆ ಅಂತೇಳಿ ಈ ರೀತಿ ಕೆಲವೊಂದು ನಾವು ಪದಗಳು ಮಾತಾಡೋದು ನೋಡ್ತಾ ಇರ್ತೀವಿ. ಯಾಕಂದರೆ ಈ ಸಂಸ್ಕಾರ ಅನ್ನುವಂಥದ್ದು ಎಲ್ಲ ಮಾನವನಿಗೂ ಕೂಡ, ಮನುಷ್ಯ ಹುಟ್ಟಿನಿಂದ ಸಾಯೋವರೆಗೂ ಕೂಡ ತುಂಬ ಇಂಪಾರ್ಟೆಂಟು ಅಂತ ಇದನ್ನ ಹೇಳ್ತೀವಿ. ಏನೆಲ್ಲ ಸಂಸ್ಕಾರಗಳು ನೋಡಿ, ಇದನ್ನು ಷೋಡಶ ಸಂಸ್ಕಾರ ಅಂತ ಹೇಳ್ತೀವಿ, ಮತ್ತು ಷೋಡಶ ಕರ್ಮ ಅಂತ ಹೇಳ್ತೀವಿ. ನೀವು ತಿಳ್ಕೊಳ್ಬೋದು, ಪದಗಳಲ್ಲೇ ನಮಗೆ ಅರ್ಥ ಆಗ್ಬಿಡುತ್ತೆ. ಸಂಸ್ಕಾರ ಅಂದರೆ ನೋಡಿ, ಅದೆಲ್ಲ ತಿಳ್ಕೊಳ್ಬೇಕು. ಒಬ್ಬ ಮನುಷ್ಯ ಯಾವ ರೀತಿ ಇರಬೇಕು, ಅವನ ಜೀವನ ಯಾವ ರೀತಿ ಸಾಗಿಸ್ಬೇಕು, ಅವನು ಒಂದು ಧಾರ್ಮಿಕತೆಯಲ್ಲಿ ಯಾವ ರೀತಿ ಇರಬೇಕು, ಪೂಜೆ ಪುನಸ್ಕಾರ ಯಾವ ರೀತಿ ತಿಳ್ಕೊಳ್ಬೇಕು, ದೇವರ ಬಗ್ಗೆ ಜ್ಞಾನ ಹೊಂದಿರುವಂಥದ್ದು, ಇದೆಲ್ಲ ಸಂಸ್ಕಾರಗಳು ಅಂತ. ಇದನ್ನೇ ನಾವು ಷೋಡಶ ಕರ್ಮ ಅಂತಲೂ ಕೂಡ ಹೇಳ್ತೀವಿ. ಕರ್ಮ ಅಂದರೆ ಏನು, ಮಾಡಲೇಬೇಕಾಗಿರುವಂತಹ ಒಂದು ವಿಚಾರ ಅಂತ ತಿಳ್ಕೊಳ್ಬೇಕು ನೀವು ನೋಡಿ. ಈಗ ಏನಿದು ಕರ್ಮಗಳು, ಷೋಡಶ ಕರ್ಮಗಳು ನೋಡಿ, ಗರ್ಭಾಧಾನದಿಂದ ಹಿಡಿದು ಅಂತ್ಯೇಷ್ಟಿಯವರೆಗೆ ನೋಡಿ, ನಮ್ಮ ಸಂಪ್ರದಾಯದಲ್ಲಿ ಒಂದೊಂದು ಪ್ರಾಂತೀಯವಾಗಿ ಕೂಡ ನೋಡ್ಬೋದು, ಮತ್ತು ಅವರವರ ವಂಶಾಚಾರ ಅಂತ ಹೇಳ್ತೀವಿ. ಅವರ ಒಂದು ಆಚರಣೆಗೆ ಬದ್ಧವಾಗಿ ಅಂತ್ಯೇಷ್ಟಿಯವರೆಗೆ, ಗರ್ಭಾಧಾನದಿಂದ ಅಂತ್ಯೇಷ್ಟಿ ಅಂತಂದರೆ ನಾವು ಏನು ಒಂದು ಕೊನೆಯ ದಿನಗಳು ಅಂತ, ಮರಣ ಹೊಂದಿದ ನಂತರ ಮಾಡುವಂತಹ ಸಂಸ್ಕಾರ ಕ್ರಿಯೆಗಳು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಕೂಡ ಅವರವರ ಅವರ ಪದ್ಧತಿಗೆ ಧರ್ಮಾನುಸಾರ ಕೆಲವೊಂದು ಬದಲಾವಣೆ ಆಗುತ್ತೆ. ಬಿಟ್ಟರೆ ಆ ಒಂದು ಸಂಸ್ಕಾರಗಳನ್ನು ನಾವು ಮಾಡೇ ಮಾಡ್ತೀವಿ. ಗರ್ಭಾಧಾನ ಆಗ್ಬೋದು, ಪುಂಸವನ ಆಗ್ಬೋದು, ಅಥವಾ ನೋಡಿ ಮಗು ಜನನ ಆದಮೇಲೆ ನಾಮಕರಣಗಳನ್ನು ಮಾಡ್ತೀವಿ. ನಾಮಕರಣ ಆದಮೇಲೆ ಮಗುವಿಗೆ ನೋಡಿ ಇವತ್ತು ಕೇಶಮುಂಡನ ಆಗ್ಬೋದು, ಅಕ್ಷರಾಭ್ಯಾಸ, ಅನ್ನಪ್ರಾಶನ, ಕರ್ಣಛೇದನ, ಚೂಡಾಕರ್ಮ, ಇದೆಲ್ಲ ಒಂದು ಮದುವೆ, ಉಪನಯನ, ಇದೆಲ್ಲವೂ ಕೂಡ ನಾವು ಸಂಸ್ಕಾರಗಳಲ್ಲಿ ಬರುವಂಥದ್ದು. ಈ 16 ಸಂಸ್ಕಾರಗಳಲ್ಲಿ ತುಂಬ ವಿಶೇಷವಾಗಿರುವಂತಹ ಸಂಸ್ಕಾರ ಏನು ಹೇಳ್ತಾರೆ, ಇದನ್ನು ಜಾವಳ ತೆಗೆಸುವಂಥದ್ದು, ಚೂಡಾಕರ್ಮ ಅಂತ ಹೇಳ್ತೀವಿ, ಒಂದು ಜಡೆ ಇಳಿಸುವಂಥದ್ದು ಅಂತ ಹೇಳ್ತೀವಿ. ತುಂಬ ಜನದಲ್ಲಿ ಗೊಂದಲ ಇದೆ, ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೋಡಿ. ಯಾಕೆ ಈ ಸಮಯ ಬಹಳ ಶ್ರೇಷ್ಠ ಅಂತ ತಿಳ್ಕೊಳ್ಬೇಕಾಗುತ್ತೆ ನೀವು ನೋಡಿ. ಮೊದಲನೇದಾಗಿ ಮಗುವಿನ ಒಂದು ಕೇಶಮುಂಡನ ನಾವು ಮಾಡ್ತಾ ಇದ್ದೀವಿ. ಪ್ರಪ್ರಥಮ ಬಾರಿಗೆ ಮಗುದು ನಾವು ಒಂದು ಕೂದಲನ್ನು ತೆಗಿಸ್ತಾ ಇದ್ದೀವಿ, ಇಳಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಶುಭ ಮುಹೂರ್ತ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು ಅಂತ ನೋಡಿ. ಸುಮ್ಮನೆ ಯಾಕೆಂದರೆ ಈ ಕಾಲಮಾನ ಬದಲಾವಣೆ ಆದಂಗೆ ಕೆಲವರು ಏನಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಆಗ್ತಿರೋದ್ರಿಂದ ಆ ಕೂದಲು ತೆಗೆಸುವಂಥ ವಿಚಾರದಲ್ಲಿ ಕೆಲವರು ಅಷ್ಟೊಂದು ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ಯಾವ್ಯಾವ ಸಮಯದಲ್ಲೂ ತೆಗೆಸ್ಕೊಳ್ಳುವಂಥದ್ದು ಇದೆಲ್ಲ ಏನಾಗುತ್ತೆ, ಅದು ಮುಂದಿನ ಮಗುವಿನ ಬೆಳವಣಿಗೆಗೆ ಇದರಿಂದ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತೀವಿ ನೋಡಿ. ನಮ್ಮ ಈ 16 ಕರ್ಮಗಳ ಹಿಂದೆ ತುಂಬ ಒಂದು ಮಹತ್ವವಾಗಿರುವಂತಹ ಕೆಲವೊಂದು ವಿಚಾರಗಳು ಇದೆ ಅನ್ನುವಂಥದ್ದು ನಾವು ನಂಬಲೇಬೇಕಾಗುತ್ತೆ ನೋಡಿ. ಯಾಕೆ ತೆಗೆಸ್ಬೇಕು ನೋಡಿ, ಮೊದಲೇದಾಗಿ ನಾವು ತಿಳ್ಕೊಳ್ಬೇಕು ಎಷ್ಟು ಮಹತ್ವ ಇದೆ ಈ ಒಂದು ಚೂಡಾಕರ್ಮದಲ್ಲಿ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗುತ್ತೆ ನೋಡಿ. ಕೂದಲು ತೆಗೆಸುವಂಥದ್ದು ನೋಡಿ, ಮಗು ಯಾಕೆ ತೆಗೆಸ್ಬೇಕು ಅಂತ ತಿಳ್ಕೊಳ್ಳಿ ನೋಡಿ. ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳುತ್ತೆ, ಮಗು ಹುಟ್ಟಿದಾಗಲೇ ನಾವು ಕೂದಲು ಬರುವಂಥದ್ದು ನೋಡ್ತೀವಿ. ಈ ಕೂದಲು ಅನ್ನುವಂಥದ್ದು ಪೂರ್ವ ಜನ್ಮದಲ್ಲಿರುವಂತಹ ನೆಗೆಟಿವ್ಸ್ ಅಂತ ಹೇಳ್ಬೋದು, ಅಥವಾ ಕರ್ಮ ಫಲಗಳು ಅಂತ ಹೇಳ್ಬೋದು ನೋಡಿ. ಹಿಂದಿನ ಜನ್ಮದಿಂದ ಬಂದಂತಹ ಕರ್ಮಗಳನ್ನು ಹೋಗಲಾಡಿಸುವಂಥದ್ದು ಕೂಡ ಈ ಒಂದು ಚೂಡಾಕರ್ಮದಿಂದ ನಮಗೆ ನೆರವೇರುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಕೂದಲು ತೆಗೆಸೋದ್ರಿಂದ ನೋಡಿ, ಯಾಕೆಂದರೆ ಯಾವಾಗ ಒಬ್ಬ ಮನುಷ್ಯ ಈ ಕೂದಲಿಗೆ ಕೇಶಮುಂಡನ ಮಾಡ್ತಾನೆ, ವರ್ಚಸ್ಸು ಹೆಚ್ಚಾಗುವಂಥದ್ದು ಇರುತ್ತೆ. ಇನ್ನು ವೈಜ್ಞಾನಿಕವಾಗಿ ಕೂಡ ನಾನು ನಿಮಗೆ ಕೆಲವೊಂದು ಸಣ್ಣ ಮಾಹಿತಿನ ಹೇಳ್ತೀನಿ ನೋಡಿ. ಈಗ ಏನಾದರೂ ಮಗು ಜನನ ಆದ ನಂತರ ಮಗುನ ಏನು ಮಾಡ್ತಾರೆ, ಸೂರ್ಯನ ಬಿಸಿಲಿಗೆ ತಗೊಂಡು ಹೋಗಬೇಕು ಅಂತ ಹೇಳ್ತಾರೆ ನೋಡಿ. ಸೂರ್ಯ ಆರೋಗ್ಯಕಾರಕ ಅಂತ. ಮಗು ಜನನವಾದ ನಂತರ ಎಷ್ಟೋ ಜನ ನೋಡ್ಬೋದು, ಮಗು ಜನ ಆದಮೇಲೆ ಬೆಳಗ್ಗೆ ಒಂದು ಸೂರ್ಯನ ಕಿರಣಗಳಿಗೆ ಬೆಳಗ್ಗೆ ಬರುವಂತಹ ಈ ಬಾಲಸೂರ್ಯನ ಕಿರಣಗಳಿಗೆ ತಗೊಂಡೋಗಿ ಒಂದು ಮಗುವಿನ ಮೈಯೊಡ್ಡುವಂಥದ್ದು ನಾವು ನೋಡ್ತೀವಿ. ಯಾಕೆಂದರೆ ಈ ಸೂರ್ಯನಿಂದ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ತಿಳ್ಕೊಳ್ಬೇಕು. ಈ ಕೇಶಮುಂಡನ ಮಾಡುವಂಥದ್ದು ಕೂಡ ಅದೇ ಆಗಿರುತ್ತೆ. ಯಾಕಂದರೆ ಮಗುವಿಗೆ ಯಾವಾಗ ಕೇಶಮುಂಡ
ಕೇಶಮುಂಡನ ಮಾಡ್ತೀವಿ, ಆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ನಮ್ಮ ಆ ಒಂದು ಮಗುವಿಗೆ ಶರೀರದೊಳಗಡೆ ಹೋಗೋದ್ರಿಂದ ಈ ಮಾಂಸಖಂಡಗಳಾಗ್ಬೋದು ಅಥವಾ ಮೂಳೆಗಳೆಲ್ಲ ತುಂಬ ಬಲಗೊಳ್ಳುತ್ತೆ ಅಂತ ಹೇಳುತ್ತೆ. ವೈಜ್ಞಾನಿಕವಾಗಿ ಕೂಡ ಇದನ್ನು ನೋಡುವಂಥದ್ದಿರುತ್ತೆ. ಹಾಗಾಗಿ ನೋಡಿ, ಇದನ್ನೆಲ್ಲ ನಮ್ಮ ಜ್ಯೋತಿಷಿಗಳಾಗ್ಬೋದು, ಋಷಿಮುನಿಗಳಾಗ್ಬೋದು ಹಿಂದಿನಿಂದನೂ ಕೂಡ ತಿಳ್ಕೊಂಡಿದ್ರು ನಮ್ಮ ಹಿರಿಯರೆಲ್ಲ ಇದ್ರ ಬಗ್ಗೆ. ಹಾಗಾಗಿ ಕೇಶಮುಂಡನ ಮಾಡುವಂಥದ್ದು ತುಂಬ ಬಹಳ ವಿಶೇಷವಾಗಿರುತ್ತೆ. ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋಂಥದ್ದು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಗಂಡು ಮಗು ಮತ್ತು ಹೆಣ್ಣು ಮಗು ಕೂಡ ಕೆಲವೊಂದು ಬದಲಾದ ನಿಯಮಗಳನ್ನು ಕೆಲವೊಂದು ತೊಗೊಂಬಂದಿರ್ತಾರೆ. ಯಾಕೆಂದರೆ ಈ ಗಂಡು ಮಗು ಜನನ ಆಯಿತು ಅಂತಂದರೆ ನೋಡಿ, ಈಗ ಸಮ ಸಂಖ್ಯೆಯಲ್ಲಿ ಅಂತಂದರೆ 2ನೇ ತಿಂಗಳಿಂದ 4ನೇ ತಿಂಗಳು, 6ನೇ ತಿಂಗಳು, 8ನೇ ತಿಂಗಳು, 10ನೇ ತಿಂಗಳು ಅಥವಾ 12ನೇ ತಿಂಗಳು, ಈ ರೀತಿ ನಾವು ಕೇಶಮುಂಡನವನ್ನು ಒಂದು ವರ್ಷಕ್ಕೆ ಕೂಡ ಮಾಡ್ಬೋದು ಗಂಡು ಮಗುವಿಗೆ. ಇನ್ನು ಈ ಹೆಣ್ಣು ಮಗು ಅಂತಂದರೆ ಈಗ ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ ನೋಡಿ, 3ನೇ ತಿಂಗಳು, 6ನೇ ತಿಂಗಳು, 9, 11ನೇ ತಿಂಗಳವರೆಗೂ ಕೂಡ ನಾವು ಮಾಡ್ಬೋದು. ಇನ್ನು ಕೆಲವ್ರಿಗೆ ಏನಾಗುತ್ತೆ ನೋಡಿ, ಈಗ 1 ವರ್ಷದೊಳಗಡೆ ಮಗುಗೆ ನಾವು ತೆಗಿಸ್ಲಿಕ್ಕೆ ಆಗಿರೋದಿಲ್ಲ, ಅಥವಾ ಏನೋ ಕಾರಣಾಂತರಗಳಿಂದ ಕೆಲವೊಬ್ಬರು ನೀವೇನಾದರೂ ಮಗುಗೆ 1 ವರ್ಷದೊಳಗಡೆ ತೆಗಿಸಿಲ್ಲ ಅಂತಂದರೆ ಗಂಡು ಮಕ್ಕಳಿಗೆಲ್ಲ ನೋಡಿ 2 ವರ್ಷ ಅದ್ರಲ್ಲಿ ತೆಗಿಸ್ಬೋದು ಅಥವಾ 4ನೇ ವರ್ಷದಲ್ಲಿ ತೆಗಿಸ್ಬೋದು ಅಂತ ಇದೆ. ಇನ್ನು ಹೆಣ್ಣು ಮಕ್ಕಳಾಯಿತು ಅಂದರೆ 3ನೇ ವರ್ಷ ಮತ್ತು 5ನೇ ವರ್ಷದಲ್ಲಿ ಕೂಡ ನೀವು ಈ ಕೇಶಮುಂಡನವನ್ನು ಮಾಡ್ಕೊಳ್ಬೇಕು. ಇದರಲ್ಲಿಯೂ ಕೂಡ ತುಂಬ ವಿಶೇಷವಾದ ಸೂಕ್ಷ್ಮವಾಗಿರುವಂತಹ ಕೆಲವೊಂದು ಮಾಹಿತಿಗಳು, ವಿಚಾರಗಳು, ಅದರಲ್ಲಿ ಏನಾಗುತ್ತೆ ಪಂಚಾಂಗ ಫಲ ಅಂತ ನೋಡಿ. ಈ ಕೇಶಮುಂಡನ ಪ್ರಪ್ರಥಮವಾಗಿ ಮಾಡುವಾಗ ಶುಭ ತಿಥಿ, ಶುಭವಾರ, ಶುಭ ನಕ್ಷತ್ರ, ಶುಭ ಮುಹೂರ್ತ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿರುತ್ತೆ. ಯಾಕೆ ಅಂತ ನೀವು ನೋಡಿದಾಗ ನೋಡಿ, ಮಗುವಿನ ಅಭಿವೃದ್ಧಿ ಆಗಬೇಕು ಅಂತ ನೋಡಿ. ಕಂಟಕಗಳನ್ನುವಂಥದ್ದು ನಾವು ನೋಡ್ತೀವಿ, ಅಗ್ನಿಗಂಡ, ಜಲಗಂಡ, ವಾಯುಗಂಡ, ಈ ರೀತಿ ಗಂಡಾಂತರಗಳು ಇರುವಂತಹ ಒಂದು ಜಾತಕನಿಗೂ ಕೂಡ ಈ ಶುಭ ಸಮಯದಲ್ಲಿ ಮಾಡುವಂತಹ ಈ ಚೂಡಾಕರ್ಮದಿಂದ ಏನಾಗುತ್ತೆ, ಅವನಿಗೆ ಆಯುಷು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ